ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶವು ಕೂಡ ಕೀರ್ತನೆಗಳು 30ನೇ ಅಧ್ಯಾಯ 9ರಿಂದ. ಕೀರ್ತನೆಗಳು 30ನೇ ಅಧ್ಯಾಯ 9ರಿಂದ. ನನ್ನನ್ನು ಕೊಂದು ಹಾಕಿ ಸಮಾಧಿಗೆ ಸೇರಿಸಿದರೆ ನಿನಗೆ ಲಾಭವೇನು? ನಮಗೆ ದಾವೀದರಸರು ಕಷ್ಟ, ಸಂಕಟ, ದುಃಖದ ಸಮಯದಲ್ಲಿ ದೇವರಲ್ಲಿ ಹೇಳಿದಂಥ ಮಾತು, ನನ್ನನ್ನು ಕೊಂದು ಹಾಕಿ ಸಮಾಧಿಗೆ ಸೇರಿಸಿದರೆ ನಿನಗೆ ಲಾಭವೇನು? ಆದ್ದರಿಂದ ಇದರ ಅರ್ಥ ಏನಪ್ಪ ಅಂದರೆ, ವೈರಿಗಳ ಕೈಗೆ ನನ್ನನ್ನು ಸಿಕ್ಕಿಸಬೇಡ, ನಾನು ಅವ್ರ ಕೈಯಿಂದ ನೀನು ತಪ್ಪಿಸು. ನಾನು ಜೀವದಲ್ಲಿದ್ದರೆ ಮಾತ್ರ ನಿನ್ನನ್ನು ಸ್ತುತಿಸ್ಬೋದು, ಕೊಂಡಾಡ್ಬೋದು, ನಿನ್ನನ್ನು ಆರಾಧಿಸ್ಬೋದು, ನಿನ್ನ ಉಪಕಾರಗಳನ್ನ ನೆನೆಸಿಕೊಳ್ಳಬಹುದು. ಒಂದು ವೇಳೆ ನಾನು ಸತ್ತರೆ, ಖಂಡಿತವಾಗಿ ಸತ್ತವರು ಏನು ಮಾಡಲಿಕ್ಕೆ ಆಗ್ತದೆ? ಆ ಜೀವವು ಶರೀರದಿಂದ ಹೊರಟು ಹೋದರೆ ಸತ್ತವು ಏನಾಗ್ತದೆ? ಒಂದು ಒಣಗಿದ ಮರದ ಹುಲ್ಲು ಕಡ್ಡಿಗೆ ಸಮಾನ. ಸಮಾಧಿ ಮಾಡಿದಾಗ ಸಮಾಧಿ ಒಳಗಡೆ ಶವವು ಕುಳಿತು ಹೋಗುತ್ತದೆ, ಅದರಿಂದ ಏನು ಪ್ರಯೋಜನ ಇಲ್ಲ, ಮಣ್ಣಿಗೆ ಮಣ್ಣಾಗಿ ಅದು ಸೇರಿಬಿಡ್ತದೆ ಅಂತ ಹೇಳುವ ಅರ್ಥದಲ್ಲಿ ಅದಕ್ಕೆ ದಾವೀದರಸರು ಪ್ರಾರ್ಥಿಸಿದರು. ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸಿ ನೀನು ಕಾಪಾಡಪ್ಪ, ನನ್ನ ಶರೀರ, ಪ್ರಾಣ, ಆತ್ಮನ ಕೈಗೆ ಒಪ್ಪಿಸಬೇಡ ನೀನು ಅಂತೇಳಿ. ಹಾಗೆ ಕಷ್ಟ ಸಂಕಟ ಸಮಯದಲ್ಲಿ ನಾವು ಕೂಡ ಆ ರೀತಿ ಪ್ರಾರ್ಥಿಸಬೇಕು. ದೇವರೇ, ಅವರಿಂದ ತಪ್ಪಿಸು, ನೀನು ಕೊಟ್ಟಷ್ಟು ಆಯುಷ್ಯ ಫಲ ಇಡೀ ಜೀವಿತ ಕಾಲದಲ್ಲಿ ನಿನ್ನ ಸಾಕ್ಷಿಯಾಗಿ ನಾವು ಜೀವಿಸುವಂತೆ, ನಿನ್ನನ್ನು ಸ್ತುತಿಸುವಂತೆಯೂ, ಕೊಂಡಾಡುವಂತೆಯೂ, ಆರಾಧಿಸುವಂತೆಯೂ ನಮ್ಮನ್ನು ಮಾಡಪ್ಪ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಮಣ್ಣು ನಿನ್ನನ್ನು ಸ್ತುತಿಸುವುದೋ, ಅದು ನಿನ್ನ ನಂಬಿಕೆಯನ್ನು ಹೊಗಳುವುದೇನು? ನೋಡಿ, ಇದನ್ನೇ ಹೇಳಿದ್ದು ದೇವರ ನಾಮಕ್ಕೆ ಸ್ತೋತ್ರ. ಈಗ ಒಬ್ಬರು ಸಾಯ್ತಾರೆ, ಈಗ ನಾವೇ ಆಗಲಿ ಯಾರೇ ಆಗಲಿ, ಈಗ ಇಲ್ಲಿವರೆಗೆ ಸತ್ತಿದ್ದಾರೆ, ಇನ್ನು ಮುಂದೆ ಸಾಯ್ತಾರೆ. ಸತ್ತು ಸಮಾಧಿ ಮಾಡಿದ ಮೇಲೆ ಕೂಡ ಅಲ್ಲ, ಒಂದೊಂದು ಸಲ ಏನಾಗ್ತದೆ, ಅವರು ಸಾಯೋದಕ್ಕಿಂತ ಒಬ್ಬೊಬ್ಬರು ಮಾತಾಡ್ಕೊಂಡಿದ್ದಾಗೆ ಸಾಯ್ತಾರೆ ಭಾಗ್ಯವಂತರು. ಒಬ್ಬೊಬ್ಬರು ಕಣ್ಣು ಬಿಡದೆ, ಕಿವಿ ಕೇಳದ ಹಾಗೆ, ಬಾಯಿ ಬರದಾಗಿ ಎಷ್ಟೋ ದಿವಸ ನರಳಾಡ್ತಾರೆ, ಜ್ಞಾನವೇ ಇಲ್ಲದಾಗ್ತದೆ. ಆಗ ಅಲ್ಲಿ ಅವರು ಏನು ದೇವರನ್ನು ಸ್ತುತಿಸ್ತಾರೆ? ಉದಾಹರಣೆಗೆ, ಜೀವದಲ್ಲಿದ್ದು ಜ್ಞಾನವಂತರಾಗಿ ಮೆಂಟಲ್ ಅಂತ ಹೇಳ್ತೇವೆ, ಅಥವಾ ಹುಚ್ಚ ಅಂತ ಹೇಳ್ತೇವೆ ನಾವು. ಆ ರೀತಿ ಇರುವಾಗ ಅವರು ಏನು ದೇವರನ್ನು ಸ್ತುತಿಸ್ತಾರೆ? ಬಾಯಿಗೆ ಬಂದಾಗೆ ಮಾತಾಡಿಕೊಂಡು, ಬೈಕೊಂಡು, ಮಾಡಿಕೊಂಡು. ಈಗ ನಾವು ಹುಚ್ಚರನ್ನು ಅನೇಕ ಹಳ್ಳಿಗಳಲ್ಲಿ, ಊರುಗಳಲ್ಲಿ, ವಿಶೇಷವಾಗಿ ಟೌನ್ಗಳಲ್ಲಿ ಇದನ್ನೆಲ್ಲ ನಾವು ನೋಡ್ತೇವೆ. ರೈಲ್ವೆ ಸ್ಟೇಷನ್ಗಳೆಲ್ಲ ಅವರು ದೇವರನ್ನು ಸ್ತುತಿಸ್ತಾರೆ, ಇಲ್ಲ ಅವರಿಗೆ ಅವ್ರದ್ದು ಏನು ಮಾತಾಡ್ತೀವಿ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಆಗ ಅವರಲ್ಲಿ ಸತ್ತವರಿಗೆ ಸಮಾನವಾಯಿತು. ಹಾಗೆ ಇಲ್ಲಿ ಈಗ ಬಾಯಿ ಬರೆದವರು ಕೂಡ, ಜ್ಞಾನ ಇಲ್ಲದಾದವರು ಕೂಡ, ಏನು ಜ್ಞಾಪಕ ಇಲ್ಲದಾದವರು ಜೀವ ಇದ್ದರೂ ದೇವರನ್ನ ಸ್ತುತಿಸಲಿಕ್ಕೆ ಆಗ್ತದೋ? ಅವರು ಮಾಡಿದಂಥ ಕಾರ್ಯಗಳನ್ನ ನೆನೆಸ್ಕೊಳ್ಳೋಕೆ ಆಗ್ತದ ನಾವು? ಇಲ್ಲ. ಹಾಗೆ ಸತ್ತು ಸಮಾಧಿ ಆದ ಮೇಲೆ ಆಗ ಏನಾಗ್ತದೆ, ಅಲ್ಲಿ ಸತ್ತು ಸಮಾಧಿ ಆದವರು ಇಂಥವರು ಕೂಡ ಸಮಾನವೇ. ಸತ್ತ ಮೇಲಂತೂ ಸ್ತುತಿಸಲಿಕ್ಕಿದೆಯೋ? ಇಲ್ಲ, ಸುಟ್ಟು ಹಾಕ್ತಾರೆ, ಬೂದಿ ಮಾಡ್ತಾರೆ, ಇಲ್ಲ ಮಣ್ಣೊಳಗೆ ಸಮಾಧಿ ಮಾಡ್ತಾರೆ. ಅದು ಬೂದಿ ಆದರೂ ಕೂಡ ಮಣ್ಣಿಗೆ ಸೇರುವುದೇ. ಅಥವಾ ಸಮಾಧಿ ಮಾಡಿದ್ರು ಬಹಳ ವರ್ಷಗಳು ಕೊರೆಯಿತು ಎಲ್ಲ ಕೊಳತು ಹೋಗಿ ಅದು ಕೂಡ ಮಣ್ಣಿಗೆ ಸೇರುವಂಥದ್ದು. ಅಲ್ಲಿ ದೇವರನ್ನ ಹೊಗಳೋದಕ್ಕಾಗ್ತದ, ಕೊಂಡಾಡೋದಕ್ಕಾಗ್ತದ, ಸಾಕ್ಷಿ ಹೇಳೋಕ್ಕಾಗ್ತದ, ಉಪದೇಶ ಮಾಡುವುದಕ್ಕಾಗ್ತದ? ಏನಾದರೂ ಅಲ್ಲಿ ಉಪಕಾರ ಇದ್ದದ್ದು ಮಣ್ಣಾಗಿ ಹೋಯಿತು. ಹಾಗಿರುವಾಗ ನನ್ನ ಪ್ರಾಣ ಈ ಮಣ್ಣಿಗೆ ಸೇರುವಾಗೆ ನೀನು ಮಾಡಬೇಡ. ವಿರೋಧಿಗಳ ಕೈಯಿಂದ ಮತ್ತು ನಮ್ಮ ಪಾಪಗಳ ಕೈಯಿಂದಲೂ ನಮ್ಮನ್ನು ನೀನು ರಕ್ಷಿಸಪ್ಪ. ಜೀವ ಇರುವವರೆಗೂ ನೀನನ್ನು ಚೆನ್ನಾಗಿ ಕೊಂಡಾಡುವಂತೆಯೋ, ಸ್ತುತಿಸುವಂತೆಯೋ, ನಿನ್ನ ಪರವಾಗಿ ಸಾಕ್ಷಿ ನೀಡುವಂತೆಯೋ ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ. ಸತ್ತ ಮೇಲೆ ಏನು ಮಾಡೋಕ್ಕೂ ಆಗುವುದಿಲ್ಲ, ಅದು ಮಣ್ಣಿಗೆ ಸಮಾನ ಎಂಬುದಾಗಿ ಕೂಡ ಇವತ್ತು ದಾವೀದರಸರು ಅದನ್ನು ಹೇಳಿದರು. ಇದು ಇವತ್ತು ಆದಾಮನ ಕಾಲದಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದುವೇ, ಇನ್ನು ಮುಂದೆ ಆಗುವುದು ಇದುವೇ. ದೇವರ ನಾಮಕ್ಕೆ
ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹೀಗಿರುವಾಗ ಇದರಲ್ಲಿ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಲು ಇಷ್ಟಪಡ್ತೇನೆ. ಇವತ್ತು ಅನೇಕರು ಸತ್ತ ಮೇಲೆ 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನ್ಯಾಯ ತೀರ್ಪಿಗೆ ಯಥಾಸ್ಥಿತಿ ಕ್ರಿಸ್ತನ ಮುಂದೆ ಅಂದರೆ ದೇವರ ಮುಂದೆ ನಾವು ನ್ಯಾಯ ತೀರ್ಪಿಗಾಗಿ ಸ್ವರ್ಗವ ನರಕ ಅಂತ ಹೇಳೋದಕ್ಕೆ ನಿಲ್ಲಬೇಕು ಅಂತ. ಸತ್ತ ಮೇಲೆ ಏನು ಮಾಡೋಕ್ಕೂ ಆಗುವುದಿಲ್ಲ. ಒಂದು ವೇಳೆ ವಯಸ್ಸಾದ ಮೇಲೆ ಜ್ಞಾನ ಹೋದ ಮೇಲೆ ಕೂಡ ಏನು ಮಾಡೋಕ್ಕೂ ಆಗುವುದಿಲ್ಲ. ಆದರೆ ಇವತ್ತೇನು ಹೇಳ್ತಾರೆ, ಅನೇಕರು ಸತ್ತು ಸಮಾಧಿ ಮಾಡಿದ ಮೇಲೆ ಕೂಡ ಅಲ್ಲಿ ಏನಾಗ್ತದೆ, ವರ್ಷ ಅವರ ತಿಥಿ ಮಾಡುವುದು, ಅವರಿಗೆ ಬಿರಿಯಾನಿ ಇಡುವುದು ಅಥವಾ ಅವರಿಗೆ ಮದ್ಯಪಾನವನ್ನು ಇಡುವುದು, ಧೂಮಪಾನ ಇಡುವುದು, ಬಟ್ಟೆಯನ್ನು ಇಡುವುದು, ಇಡೀ ಬಂಧು ಬಳಗದವ್ರನ್ನ ಕರೆಯೋದು, ಅವರಿಗೆ ಊಟ ಹಾಕೋದು. ನಿಜವಾಗಿ ಆ ಸತ್ತ ಹಣ ಏನಾಗ್ತದೆ ಅಲ್ಲಿ ಕರಗಿ ಹೋಗಿರ್ತದೆ. ಅವರ ಆತ್ಮ ಏನಾಗ್ತದೆ ಗಾಳಿಗೆ ಸೇರಿಸಲ್ಪಡುತ್ತದೆ. ಅವರ ಆತ್ಮ ಅದಕ್ಕೆ ನ್ಯಾಯ ತೀರ್ಪು. ಇವತ್ತು ಉದಾಹರಣೆಗೆ ಗಾಳಿ, ನಮ್ಮ ಜೀವ ಶ್ವಾಸ ಯಾವುದಾಗಿದೆ, ದೇವರ ಜೀವ ಶ್ವಾಸ ನಮ್ಮ ಜೀವ ಗಾಳಿಯಾಗಿದೆ. ಆ ಗಾಳಿ ಕಣ್ಣಿಗೆ ಕಾಣ್ತದೋ, ಅದಕ್ಕೆ ಊಟ ಬೇಕಾ, ಬಟ್ಟೆ ಬೇಕಾ, ಹಸಿವು ಬೇಕಾ, ನಿದ್ದೆ ಬೇಕೋ, ಗಾಳಿ ಅಂತೇಳಿದೆಯೋ, ಚಲಿತ ಇದೆಯೋ, ಬಿಸಿಲು ಅಂತಿದೆಯೋ, ಯಾವುದು ಇಲ್ಲ. ಹೀಗಿರುವಾಗ ಈ ಸತ್ತವರ ಒಂದು ಆತ್ಮವು ಇದಕ್ಕೆ ಸಮಾನ ಶರೀರ ಕುಳಿತು ಹೋಗ್ತದೆ. ಹೀಗಿರುವಾಗ ಇವತ್ತೇನು ಮಾಡ್ತಾರೆ, ಅದೇ ಅಲ್ಲಿ ಅನಾವಶ್ಯವಾಗಿ ಎಷ್ಟೋ ಸಾವಿರ ಕಟ್ಟಲೆ ಖರ್ಚು ಮಾಡುವುದನ್ನು ದೇವರು ಏನು ಮಾಡಿದ್ದಾರೆ, ಅನಾಥ ಮಕ್ಕಳು, ಅನಾಥ ವೃದ್ಧರು, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರುವಂಥವರಿಗೆ ಹೋಗಿ ಮನೆ ಕಟ್ಟಲಿಕ್ಕೆ, ಮದುವೆ ಮಾಡಲಿಕ್ಕೆ, ಆಸ್ಪತ್ರೆಗೆ ಅಥವಾ ವಿದ್ಯಾಭ್ಯಾಸಕ್ಕೆ ನೀವು ಇದನ್ನು ಏನು ಮಾಡಿ ಸಹಾಯ ಮಾಡಿ. ಅನಾಥ ಮಕ್ಕಳು, ಅನಾಥ ವೃದ್ಧರು, ಅದು ಒಳ್ಳೆ ರೀತಿಯಲ್ಲಿ ಇದ್ದಂಥ ಕಷ್ಟ ಸಂಕಟ ದುಃಖದಲ್ಲಿ ಇರುವಂಥ ಬಡ ಬಗ್ಗರಿಗೆ ನೋಡಿ ಅಂಥವರಿಗೆ ನೀವು ಸಹಾಯ ಮಾಡಿ ಅಪ್ಪ. ಆಗ ಉದಯ ಕಾಲದ ಸೂರ್ಯನ ಹಾಗೆ ನಾನು ನಿಮ್ಮನ್ನು ಬೆಳಗಿಸ್ತೇನೆ ಅಂತೇಳಿ ದೇವರ ಮಾತೆ ಇದೆ. ದೇವರ ನಂಬಿಕೆ ಸ್ತೋತ್ರ. ಆದರೆ ಅದು ಬಿಟ್ಟು ಇವತ್ತು ಏನು ಮಾಡ್ತಾ ಇದ್ದಾರೆ, ಇಂಥವ್ರನ್ನು ಕರೆಯೋದಿಲ್ಲ, ಅವರಿಗೊಂದು ಊಟ ಹಾಕೋದಿಲ್ಲ, ಅಂತ ಆಶ್ರಮಗಳಿಗೆ ಒಂದು ಸಹಾಯ ಮಾಡೋದಿಲ್ಲ. ಬೇಕಾದವ್ರನ್ನೇ ಕರೆತು ಅವರಿಗೆ ತಿಥಿ, ನನ್ನ ತಂದೆ ತಿಥಿ, ನನ್ನ ತಾಯಿ ತಿಥಿ, ನನ್ನ ಹೆಂಡತಿ ತಿಥಿ, ನನ್ನ ಗಂಡನ ತಿಥಿ ಅಂತ ಹೇಳ್ಕೊಂಡು ನಾನಾ ರೀತಿಯಲ್ಲಿ ಅನವಶ್ಯ ಖರ್ಚನ್ನು ಮಾಡಿ ಏನು ಮಾಡಿ ತಿಂದು ಮುಗಿಸ್ತಾರೆ. ಇದಕ್ಕೆ ಖಂಡಿತವಾಗಿ ದೇವರು ಒಪ್ಪೋದಿಲ್ಲ. ಇದು ಈ ವಾಕ್ಯದಲ್ಲಿ ಬರೆದಿಲ್ಲ, ಬೇರೆ ಕಡೆಗೂ ಇದೇ ವಿಷಯಗಳಿವೆ. ಸತ್ತವರ ಬಗ್ಗೆ ಒಂದು ಸಬ್ಜೆಕ್ಟೇ ಇದೆ, ಒಂದು ವಿಷಯಗಳಿವೆ, ಅದರಲ್ಲಿ ಎಲ್ಲ ವಾಕ್ಯಗಳು ಅಲ್ಲಿ ಬರುತ್ತವೆ. ಅದು ಕೂಡ ಬೈಬಲಲ್ಲಿ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸತ್ತವರು, ಮಣ್ಣು ನಿನ್ನನ್ನು ಸ್ತುತಿಸುವುದೋ, ಅದು ನಿನ್ನ ನಂಬಿಕೆಯನ್ನು ಹೊಗಳುವುದೋ? ಖಂಡಿತವಾಗಲೂ ಇಲ್ಲ. ಆಗ ದೇವರನ್ನು ಅರಿತವರು ನಾವು ಸತ್ತವರನ್ನು ಒಂದು ಸಮಾಧಿ ಮಾಡಿಬಿಡಬೇಕು, ಅಥವಾ ಸುಟ್ಟು ಹಾಕೋದಾದರೆ ಸುಟ್ಟು ಬೂದಿ. 7 ದಿವಸ ಕಳೆದು 8ನೇ ದಿವಸ ಒಂದು ಶುದ್ಧೀಕರಣ ಮಾಡಬೇಕು. ಅವರು ಸತ್ತ ಮನೆಯನ್ನು ಸಂಪೂರ್ಣವಾಗಿ ತೊಳೆಯುವಂಥದ್ದು, ಮನೆಯೆಲ್ಲ ಪಾತ್ರೆ ಈತರೆಲ್ಲ ತೊಳೆದು ಮನೆಯನ್ನು ಶುದ್ಧ ಮಾಡುವಂಥದ್ದು. ದೇವರ ನಂಬಿಕೆ ಸ್ತೋತ್ರ. ಮನೆ ಶುದ್ಧ ಮಾಡೋದು ಯಾರಂದರೆ ಮಡಿವಾಳರು ಅಂತ ಒಂದು ಶಬ್ದ ಇದೆ ನಮ್ಮ ಕನ್ನಡದಲ್ಲಿ. ಅಂದರೆ ಈ ಬಟ್ಟೆ ಎಲ್ಲ ಇಸ್ತ್ರಿ ಮಾಡ್ತಾರಲ್ಲ ಅವರ ಮುಖಾಂತರ ಶುದ್ಧ ಮಾಡಬೇಕು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಇಲ್ಲದಿದ್ದರೆ ದೇವರನ್ನ ಅರಿತವರಾದರೆ, ಅವರಿಲ್ಲ ಅಂತ ಆದರೆ ದೇವರ ಸೇವಕರನ್ನು ಕರೆದು, ಅವರು ಸರಿಯಾದ ಜ್ಞಾನ ಇದ್ದು ತಿಳುವಳಿಕೆ ಇದ್ದರೆ ಅವರು ಬಂದು ಮನೆ ಒಳಗಡೆ ನುಗ್ಗಕ್ಕೆ ಮೊದಲು ಹರಿಯುವ ನೀರನ್ನು ತೆಗೆದುಕೊಂಡು ಬಂದು ಮನೆ ಸುತ್ತು ಮೊದಲು ಹಾಕ್ತಾರೆ. ಮನೆಯವರೆಲ್ಲ ಹೊರಗಡೆ ಇರ್ತಾರೆ. ಮನೆ ಸುತ್ತು ಹೊರಗಡೆ ಹಾಕಿ ಮನೆಯೊಳಗಡೆ ನೀರು ಹಾಕ್ತಾ ಅವರು ಒಳಗಡೆ ದೇವರಿಗೆ ಸ್ತೋತ್ರ ಮಾಡುತ್ತಾ ಅದನ್ನು ಶುದ್ಧ ಮಾಡುವಂಥದ್ದು. ಹೀಗೆ ಸತ್ತವರಲ್ಲಿ ಶುದ್ಧೀಕರಣ ಇದ್ವಿ. ಬಾಕಿ ಊಟ ಉಪಚಾರ ತಿಥಿ ಯಾವುದಿಲ್ಲ. ಅನೇಕರು ಏನು ಮಾಡ್ತಾರೆ, ಇವತ್ತು ಹಾಡು ಹೇಳಿಕೊಂಡು ಸುಮ್ಮನೆ ಶವದ ಮುಂದೆ ಕೂತ್ಕೊಳ್ತಾರೆ. ಏನಾದರೂ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯೋ? ಯಾವುದು ಇಲ್ಲ. ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ, ಮತ್ತು ನೀವು ಯಾವುದೇ ಹಾಡು ಹಾಕಿ, ಏನೇ ಬಿರಿಯಾನಿ ಮಾಡಿ, ಏನೇ ಹಾಡು ಹೇಳ್ರಿ, ಏನು ನಡೆಯೋದಿಲ್ಲ. ಉದಾಹರಣೆಗೆ ನೋಡಿ, ಅಬ್ರಹಾಮ ಸತ್ತಾಗ, ಇಸಾಕ ಸತ್ತಾಗ, ಯಾಕೋಬ ಅಲ್ಲಿ ಸತ್ತಾಗ ಏನಾದರೂ ಹಾಡು ಕರ್ಮ ಅದು ಇದು ಏನಾದರೂ ನಡೀತಾ, ತಿಥಿ ಮಾಡಿ ಅಂತ ಏನಾದರೂ ಹೇಳಿದಾರ? ಯಾವುದೂ ಇಲ್ಲ. ಉದಾಹರಣೆಗೆ ದೇವರೇ ಮನುಷ್ಯನಾಗಿ ಬಂದು ಸತ್ತಾಗ ಏನಾದರೂ ಹಾಡಿದ್ರ, ಕೊಂಡಾಡಿದ್ರ, ತಿಥಿ ಮಾಡಿದ್ರ? ಯಾವುದಾದ್ರೂ ಉದಾಹರಣೆ ಇದೆಯಾ ಬೈಬಲಲ್ಲಿ? ಯಾವುದು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 7ನೇ ದಿವಸ ಕಳೆದು 8ನೇ ದಿವಸ ಒಂದು ಶುದ್ಧೀಕರಣವಿದೆ. ಆದ್ದರಿಂದ ದೇವರನ್ನು ಅರಿತವರು ಈ ವಿಚಾರಕ್ಕೆ ಹೋಗಿ ಅನವಶ್ಯವಾಗಿ ಸುಮ್ಮನೆ ಇದ್ದವ್ರನ್ನೇ ಕರೆದುಬಿಟ್ಟು ಅವರವರಿಗೆ ತಿನ್ನಿಸಿ ಅಲ್ಲಿ ಏನು ಆಡಂಬರ ಮಾಡೋದು ಬೇಡ. ಅದು ಮಾತ್ರವಲ್ಲ, ಬಿರಿಯಾನಿ ಮಾಂಸ ತಿನ್ನಕ್ಕಿದ್ರೆ ಸಾಕು, ಅದಕ್ಕೆ ಏನಾಗಬೇಕು,
ಬೇಕು, ಒಳ್ಳೆ ಒಳ್ಳೆ ಮದ್ಯಗಳು ಬೇಕು, ಅದಕ್ಕೆ ಎಷ್ಟೋ ಸಾವಿರ ರೂಪಾಯಿ. ದೇವರೇ, ಅದು ಖರ್ಚು. ಇದರಿಂದ ಏನಾದರೂ ಪ್ರಯೋಜನ ಇದೆಯಾ? ಯಾವ ಪ್ರಯೋಜನವೂ ಇಲ್ಲ. ಅದಕ್ಕೆ ಅಂಥದನ್ನೇ ನೋಡಬೇಕು. ಇಂಥ ಅನಾಥ ಮಕ್ಕಳ ಆಶ್ರಮ, ಅನಾಥ ವೃದ್ಧಾಶ್ರಮ, ಬಹಳ ಕಷ್ಟ, ಸಂಕಟ, ದುಃಖ, ದೆಗುಡಲ್ಲಿ ಇದ್ದಂಥವರಿಗೆ ಮದುವೆ ಮಾಡಲಿಕ್ಕೆ, ಇದು ವಿದ್ಯಾಭ್ಯಾಸಕ್ಕೆ, ಆಸ್ಪತ್ರೆಗೆ, ಮನೆ ಕಟ್ಟಲಿಕ್ಕೆ ಅಥವಾ ಈ ಥರ ಕಷ್ಟ, ಸಂಕಟ, ದುಃಖಗಳ ಸಮಯದಲ್ಲಿ ನೆರವಾಗುವುದು ಅದುವೇ ದೇವರ ಕೆಲಸವಾಗಿದೆ. ದೇವರಿಗೆ ಕೊಡುವಂಥ ಕಾಣಿಕೆ ಅದುವೇ ಆಗಿದೆ. ಆದ್ದರಿಂದ ಬಹಳ ಇದನ್ನು ಕೇಳಿ ಅದರಂತೆ ನಡೆದುಕೊಳ್ಳುವುದು ಬಹಳ ಉತ್ತಮ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು. 10ನೇ ವಚನ 30:10. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು, ಯೆಹೋವನೇ ನನ್ನ ಸಹಾಯಕ್ಕೆ ಎಂದು ಹೇಳಿದನು. ಮತ್ತು ದೇವರೇ, ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ, ಕರುಣಿಸು, ನನ್ನ ಸಹಾಯಕ್ಕಾಗಿ ನೀನು ಬಾ ಅಂತೇಳಿ ಹಾಗೆ ನಾವು ಕೂಡ ಪ್ರಾರ್ಥಿಸಬೇಕು. ದೇವರೇ, ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಮೇಲೆ ಕರುಣೆ ಇಡು, ನನ್ನನ್ನು ಆಶೀರ್ವದಿಸು, ಕ್ಷಮಿಸು ಅಂಥೇಳಿ, ನನ್ನ ಪ್ರಾರ್ಥನೆಗೆ ಉತ್ತರವನ್ನಪ್ಪ ದಯಪಾಲಿಸಪ್ಪ ಅಂತ ಹೇಳಿ ನಾವು ಪ್ರಾರ್ಥಿಸಬೇಕು ದೇವರಲ್ಲಿ. ದೇವರ ನಾಮಕ್ಕೆ ಸ್ತೋತ್ರ. 11ನೇ ವಚನ. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದೀ. ನೋಡಿ, ಸರಿಯಾಗಿ ನಾವು ದೇವರಲ್ಲಿ ಪೂರ್ಣ ವಿಶ್ವಾಸ, ಪ್ರಾಣ ಭಕ್ತಿಯಿಂದ ನಾವು ವಿಶ್ವಾಸ ಇಡುವುದಾದರೆ, ನಂಬಿಕೆ ಇಡುವುದಾದರೆ, ನಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾದರೆ, ನಮ್ಮ ನಡೆ, ನುಡಿ, ಕ್ರಿಯೆಗಳು ಪ್ರತಿಯೊಂದು ದೇವರಿಗೆ ಮೆಚ್ಚುಗೆಯಾದರೆ, ಎಲ್ಲ ವಾಕ್ಯಗಳಿಗೆ ವಿಧೇಯರಾಗಿ ನಡೆದರೆ, ಖಂಡಿತವಾಗಿ ನಮಗೆ ಬರುವಂಥ ಗೋಳಾಟ ಅಂದರೆ ಕಷ್ಟ, ಸಂಕಟ, ದುಃಖ, ವಿರೋಧಿಗಳ ಕೈಯಿಂದಲೂ ದೇವರು ತಪ್ಪಿಸ್ತಾರೆ. ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದೀ. ದೇವರ ನಮಗೆ ಸ್ತೋತ್ರ. ಅದು ದೇವರು ನಮ್ಮ ನಡವಳಿಕೆಯನ್ನು ನೋಡಿ ನಮ್ಮಲ್ಲಿ ಕಾರ್ಯ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ದೇವರಲ್ಲಿ ವಿಶ್ವಾಸವಿಟ್ಟವರನ್ನ ದೇವರು ಎಂದಿಗೂ ಬಿಡುವರಲ್ಲ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದ್ದೀ. ನೋಡಿ, ಒಂದು ಸಮಯದಲ್ಲಿ ದಾವೀದರಸರು ಬಹಳ ಬಡವರಾಗಿದ್ದರು, ಗೋಣಿತಟ್ಟನ್ನು ಕಟ್ಟಿಕೊಂಡಿದ್ರು. ಅದನ್ನು ಬಿಡಿಸಿ ಏನು ಮಾಡಿದರು? ಹರ್ಷವಸ್ತ್ರವನ್ನು, ಒಳ್ಳೆ ಒಳ್ಳೆ ಬಟ್ಟೆಯನ್ನು ಉಡುವ ಹಾಗೆ ನನಗೆ ನೀನು ಮಾಡಿದ್ದಿ ಅಂತ ದಾವೀದರಸರು ಪ್ರಾರ್ಥಿಸಿದರು. ಆಗ ಅಂಥ ಕಷ್ಟದಲ್ಲಿ ದೇವರು ಇದ್ದರು ಅಲ್ಲಮ್ಮ, ಅವರು ಇದ್ದರು ಅಂತ ಒಂದು ಅರ್ಥ. ಇದಕ್ಕೆ ನಾನು ಒಂದು ಸಾಕ್ಷಿ ಕೊಡ್ತೇನೆ. ನನ್ನ ತಾಯಿ ನನ್ನನ್ನು ಚಿಕ್ಕದರಿಂದಲೇ, ನಾನು ಹುಟ್ಟಿ 1.5 ವರ್ಷದಲ್ಲೇ ನಮ್ಮ ತಂದೆ ಇನ್ನೊಂದು ಬೇರೆ ಅವರಿಗೆ ಸ್ತ್ರೀಯರ ಸಹವಾಸ, ಇತರ ಸಹವಾಸ ಜಾಸ್ತಿ ಆಗಿತ್ತು. ತಾಯಿಯನ್ನು ಕೊಲೆ ಮಾಡಲು ಬಂದಾಗ ತಾಯಿ ನಮ್ಮ ತಂದೆಯ ಊರಿನ ಪಕ್ಕದವರು ಒಬ್ಬರು, ನಾನು 1 ವರ್ಷದ ಮಗುವಲ್ಲಿ ರಾತ್ರಿ 8 ಕಿಲೋಮೀಟರ್ ನಡ್ಕೊಂಡು ಬಂದು ಬಸ್ ಹಚ್ಚಿ ಸೋದರ ಮಾವನ ಮನೆಗೆ ಕಳಿಸಿದ್ರು. ಅಲ್ಲಿ ತಾಯಿ ನನ್ನನ್ನು ಬೆಳೆಸ್ತಾ ಬಂದರು. ಕೂಲಿ ಕೆಲಸಕ್ಕೆ ಹೋಗಿ ಬೆಳಿಗ್ಗೆ ಬಿಟ್ಟು ಹೋದರೆ ರಾತ್ರಿ ಬರುವಂಥದ್ದು, ಸರಿಯಾಗಿ ಊಟ ಇಲ್ಲ. ಆಗ ನಾವು ಒಂದು ಇಡ್ಲಿ ದೋಸೆ ಕಾಣಬೇಕಾದ್ರೆ ಶಿವರಾತ್ರಿಗೆ ಮತ್ತು ದೀಪಾವಳಿಗೆ ಮಾತ್ರ ನಾವು ಕಾಣ್ತಾ ಇದ್ದೆವು. ಅವಾಗ ಸ್ಕೂಲಿಗೆ ಹೋದಾಗಲೂ ಕೂಡ ಆಗ ಭಾಳ ಪಾಕಿಸ್ತಾನ ವಾರು, ಬಾಂಗ್ಲಾ ವಾರು, ಚೀನಾ ವಾರು ಇದೆಲ್ಲ ನಡೀತಾ ಇತ್ತು. ಚಿಕ್ಕದಲ್ಲಿರುವಾಗ ಊಟಕ್ಕೆ ಆಗ ಪಪ್ಪಾಯಿ, ಬಾಳೆಕಾಯಿ, ಗೊಣೆ ಹಾಕಿದ ಬಾಳೆದ ಒಳಗಿರುವಂಥ ದಂಡು, ಹಲಸಿನಕಾಯಿ, ಇನ್ನು ಏನೇನೋ ಬೇಯಿಸಿ ತಿಂದು ಮಾಡಿ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೆ. ಅದನ್ನೇ ಕಟ್ಟಿಕೊಂಡು ಒಂದು ಪ್ಲಾಸ್ಟಿಕಲ್ಲಿ ಹಾಕಿ, ಬಟ್ಟೆಯಲ್ಲಿ ಹಾಕಿ ಕಟ್ಟಿಕೊಂಡು ಸ್ಕೂಲಿಗೆ ಅದನ್ನೇ ತೆಗೆದುಕೊಂಡು ಹೋಗಿ ಎಲ್ಲ ಮಕ್ಕಳಿಂದ ದೂರ ಊಟ ಮಾಡಿ ಕುಳಿತುಕೊಳ್ತಾ ಇದ್ದೆ. ಆಗ ಹಾಕಲಿಕ್ಕೆ ಬಟ್ಟೆ ಕೂಡ ಇಲ್ಲದೆ ಹರಕು ಬಟ್ಟೆಯನ್ನು ಹಾಕಿಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದೆ ನಾನು. ದೇವರ ನಮಗೆ ಸ್ತೋತ್ರ. ಹಾಗೆ ಬೆಳೀತಾ ಬಂದಾಗಲೂ ಕೂಡ ಹಾಕಲಿಕ್ಕೆ ಬಟ್ಟೆ ಇಲ್ಲದೆ ನಾವು ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಬಿದ್ದಾಗ ಕಡೆಗೆ ಒಂದು ಐಶ್ವರ್ಯವಂತರ ಮನೆಯಲ್ಲಿ ಜೀತದಾಳಾಗಿದ್ದೆ ನಾನು. ದೇವರ ನಮಗೆ ಸ್ತೋತ್ರ. ಅಲ್ಲಿ ಒಂದೇ ಶರ್ಟು, ಒಂದೇ ಚಡ್ಡಿ ಇದ್ದಿದ್ದು, ಅದನ್ನೇ ಹಾಕ್ಕೊಂಡು ಮಳೆಗಾಲದಲ್ಲಿ ಅಲ್ಲಿ ಗದ್ದೆಯಲ್ಲಿ ಎತ್ತುಗಳನ್ನು ಕಟ್ಟಿಕೊಂಡು ಉಳುಮೆ ಕೆಲಸ ಮಾಡ್ತಾ ಇದ್ದೆ. ಒಂದು ಸಲ ಮನುಷ್ಯ ಭತ್ತವನ್ನು ರೈಸ್ ಮಿಲ್ಲಿಗೆ ತಗೊಂಡು ಕಾರಲ್ಲಿ ಹೊರಟರು. ನೀನು ಬಾ ಅಂತ ಹೇಳಿದ್ರು. ನನಗೆ ಬೇರೆ ಬಟ್ಟೆ ಇಲ್ಲ. ಹೋಗಿ ತಾಯಿ ಹತ್ರ ಕೇಳಿದೆ, ಬೇರೆ ಬಟ್ಟೆ, ಚಡ್ಡಿ, ಶರ್ಟ್ ಏನಾದರೂ ಇದೆ ಅಮ್ಮ ಅನ್ನೋಡು. ಅವ್ರು ಕರೀತಾ ಇಲ್ಲಪ್ಪ ಅಂತ ಹೇಳಿದರು. ಅದನ್ನು ಮತ್ತೆ ನೀರು ತಗೊಂಡು ಆ ಕೆಸರನ್ನು ಬಟ್ಟೆಯಲ್ಲಿ, ನನ್ನ ಚಡ್ಡಿಯಲ್ಲಿ, ಶರ್ಟಲ್ಲಿ ಇದ್ದಂಥ ಕೆಸರನ್ನು ಉಜ್ಜಿಕೊಂಡು ಹೋಗಿ ಅದೇ ಕಾರಲ್ಲಿ ಟೌನಿಗೆ ಹೋಗಿ ಅವ್ರ ಜೊತೆಲಿ ವಾಪಸ್ ಬಂದೆ. ಅಂದರೆ ಭತ್ತವನ್ನು ಎತ್ತಿ ಹಾಕಲಿಕ್ಕೆ, ಅಲ್ಲಿ ವಾಪಸ್ ಕಾರಿಗೆಲ್ಲ ಹಾಕಲಿಕ್ಕೆ. ಆದರೂ ಐಶ್ವರ್ಯವಂತರು ಅದನ್ನು ನೋಡಿ ನನ್ನೊಂದಿಗೆ ಜೀತ ಮಾಡಿಸಿಕೊಳ್ತಿದ್ರು ವಿನಃ ಖಂಡಿತವಾಗಿ ನನಗೊಂದು ಚಡ್ಡಿ, ಶರ್ಟು ಕೊಡಲಿಲ್ಲ. ಅದೇ ರೀತಿ ನನ್ನ ತಾಯಿಯ ಸೋದರ ಮಾವನು ಕೂಡ ನನಗೆ ಮಾಡಿದರು. ಸ್ವಂತ ನನ್ನ ತಾಯಿಯ ಸೋದರ ಮಾವ. ಇಂಥದನ್ನೆಲ್ಲ ಕೂಡ ಬಹಳ ದೊಡ್ಡ ಸಾಕ್ಷಿ ಇದೆ. ಅದು ಹೇಳೋಕ್ಕೋದ್ರೆ ಬಹಳ ಸಮಯ ಬೇಕು. ಹಾಗೆ ಇನ್ನೊಬ್ಬರ ಪ್ಯಾಂಟು, ಬೇರೆಯವರ ಶರ್ಟು, ಬಟ್ಟೆಗಳು ನೋಡಿ, ಕಡೆಗೆ ಇಸ್ತ್ರಿ ಮಾಡಿ ಬಟ್ಟೆಗಳು ನೋಡಿ, ಕಾಲಿಗೆ ಹಾಕುವ ಚಪ್ಪಲಿಯನ್ನು ನೋಡ್ಕೊಂಡು ನಾನು ಯಾವಾಗ ಹೀಗೆ ತಿರುಗಾಡೋದಪ್ಪ ಅಂತ ಹೇಳ್ಕೊಂಡು ಒಂದು ಸಮಯ ನನಗೆ ಹಾಗೆ ಇತ್ತು. ಬರ್ತಾ ಬರ್ತಾ ದೇವರದು ಎಲ್ಲದರಿಂದ ನೀಗಿ
ಒದಗಿಸಿದರು. ದೇವರ ದರ್ಶನ ಆಗುವುದಕ್ಕಿಂತ ಮೊದಲೇ ಬೇಕಾದಾಗೆ ಬಟ್ಟೆಗಳು, ಕಾಲಿಗೆ ಚಪ್ಪಲಿಗಳು ಚೆನ್ನಾಗಿ ತಿರುಗಾಡುವ ಹಾಗೆ ಮಾಡಿದ್ರು. ಎಲ್ಲರ ಕಣ್ಣು ನಮ್ಮ ಮೇಲೆ ನಾಟುವಾಗ ಆಯಿತು. ದೇವರ ದರ್ಶನ ಆದ ಮೇಲೆಯೂ ಎಂಥ ಕಷ್ಟ, ಸಂಕಟ, ದುಃಖಗಳು ಬಂತಂದ್ರೆ ಅಷ್ಟಿಷ್ಟಲ್ಲ. ಇದನ್ನು ಹಿಂದೆ ಕೂಡ ನಾನು ಹೇಳಿದ್ದೇನೆ, ಸಾಕ್ಷಿ. ಆಗಲೂ ಕೂಡ ಇತರರ ಕೈಯಲ್ಲಿ ಬೇಕಾದ ಬಟ್ಟೆಯನ್ನು ಕೊಡಿಸಿದ್ರು. ನನಗೆ ಬಟ್ಟೆ ತುಂಬಿ ಹೋಯಿತು. ಅದನ್ನು ನನ್ನ ಕೈಲಿ ಯಾರ್ಯಾರಿಗೆ ದಾನ ಮಾಡಿಸ್ಬೇಕು ಅವರವರಿಗೆ ದಾನ ಮಾಡಿದ್ರು. ಬೇಕಾದ ದುಡ್ಡು ಕೂಡ ಹರಿದು ಬಂತು. ಅದನ್ನು ಕೂಡ ಇತರರಿಗೆ ನನ್ನ ಕೈಲಿ ಯಾರ್ಯಾರಿಗೆ ದಾನ ಮಾಡಿಸ್ಬೇಕು ಅದನ್ನು ದೇವರು ಮಾಡಿಸಿದ್ರು. ಹಾಗೆ ಇವತ್ತು ಕೂಡ ನನಗೆ ಬಟ್ಟೆ ಮೇಲೆ ಎಂಬುದು ಆಸೆ ಇಲ್ಲ. ಈಗ ಎಲ್ಲ ಹೋಗಿ ಇವತ್ತು ಹೊಸ ಬಟ್ಟೆಗಳು ಇದ್ರೂ ಕೂಡ ಹಳೆ ಬಟ್ಟೆಯನ್ನೇ ತೊಳೆದು ಕ್ಲೀನ್ ಮಾಡ್ಕೊಂಡು ಹಾಕ್ಲಿಕ್ಕೆ ನನಗೆ ಆಸೆ. ಹಿಂದಿನದನ್ನು ನೆನಪಿಗೆ ತಂದುಕೊಳ್ತೀನಿ. ಹಾಗೆ ನೋಡಿ, ಈ ವಾಕ್ಯದಲ್ಲಿ ದಾವೀದ ಅರಸರು ಕೂಡ ಹೇಳಿದ್ದು, ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡಿದ್ದು. ಅವತ್ತು ನನ್ನ ಪರಿಸ್ಥಿತಿ ಕೂಡ ಅದು ಇತ್ತು. ಇವತ್ತು ಈಗ ಹೊಸ ಬಟ್ಟೆ ಅಂದರೆ ನನಗೆ ಬೇಡ. ಯಾರ್ಯಾರೋ ಇಷ್ಟೆಷ್ಟೋ ಬಟ್ಟೆಯನ್ನು ಕೊಡಕ್ಕೆ ಬಂದರು, ಬಟುತ್ತಲೇ ಇದ್ದೇನೆ, ಎಲ್ಲವನ್ನು ನಿಲ್ಲಿಸುತ್ತಾ ಇದ್ದೇನೆ. ಅಲ್ಲಿ ಒಂದೊಂದು ಕಡೆಗೆ ಏನಾದರೂ ಒಂದೊಂದು ಫಂಕ್ಷನ್ಗಳಿಗೆ, ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಅಥವಾ ಮದುವೆಗಳಿಗೆ ಹೋಗುವುದಾದರೆ ಮಾತ್ರ ಹೊಸ ಪ್ಯಾಂಟು ಶರ್ಟ್ ಹಾಕ್ತೀನಿ ಹೊರತು ಬಾಕಿ ಎಲ್ಲಿ ಸಾಧಾರಣ ಪ್ರಾರ್ಥನೆಗೆ ಅಲ್ಲಿ ಇಲ್ಲಿ ಹೋಗೋಳಿಲ್ಲ. ಒಂದು ಟ್ರೈನಲ್ಲಾಗಲಿ ಬಸ್ಸಲ್ಲಾಗಲಿ ಪ್ರಯಾಣ ಮಾಡುವಾಗ ಕೂಡ ಏನು ಮಾಡ್ತೀನಿ, ಹೊಸ ಬಟ್ಟೆಯಲ್ಲಿ ಹಳೆ ಬಟ್ಟೆಯನ್ನೇ ಹೋಗಿದ್ದು ಅದನ್ನು ಕ್ಲೀನ್ ಮಾಡಿಕೊಂಡು ಹಾಕಿಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ಇವತ್ತು ದೇವರು ನನ್ನ ಜೀವಿತದಲ್ಲಿ ಕೂಡ ಇದೇ ರೀತಿ ಅದ್ಭುತವನ್ನು ಮಾಡಿದ್ದಾರೆ, ಮಾಡುತ್ತಲೇ ಬರ್ತಲೇ ಇದ್ದಾರೆ. ದೇವರ ಅದಕ್ಕೆ ದಾವೀದ ಅರಸರು ಹೇಳಿದನು, ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿದ್ದಿ. ಇವತ್ತು ನನಗೆ ಕೂಡ ದೇವರು ಬೇಕಾಗಿದ್ದ. ನೋಡಿ, ಈ ವರ್ಷದ ಬಿಸಿಲು, ಈ ಬಿಸಿಲನ್ನು ತಡ್ಕೊಳ್ಳೋಕೆ ಎಲ್ರಿಗೂ ಗೊತ್ತಿದೆ, ತಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನಾನಿರುವುದು ಕೇವಲ ಒಂದು ಜನತಾ ಮನೆಯಲ್ಲಿ ದೇವರು ಒಂದು ವಿಶ್ವಾಸ ಮೂಲಕ ಕೊಡಿಸಿದ್ದಾರೆ. ಅದು ಬಹಳ ಕೆಳಗಿದೆ. ಅದು ಜನತಾ ಮನೆಯಲ್ಲಿ ಎಂಥ ಸೀಟು, ಈ ಲೋಕಲ್ ಸೀಟುಗಳು ಇರ್ತವೆ, ತಡೆಯಕ್ಕೆ ಆಗ್ತಾ ಇಲ್ಲ. ರಾತ್ರಿ ಕೂಡ ಅದಕ್ಕೆ ದೇವರು ಒಂದು ವಿಶ್ವಾಸಿಗಳ ಮುಖಾಂತರ ನನಗೆ ಏರ್ ಕೂಲ್ ಫ್ಯಾನನ್ನು ಕೊಡಿಸಿದ್ರು. ಏರ್ ಕೂಲ್ ಅಲ್ಲ, ವಾಟರ್ ಕೂಲ್ ಫ್ಯಾನನ್ನು ಕೊಡಿಸಿದ್ರು. ಅಂಕಲ್, ನೀವು ತಗೊಂಡೋಗಿ ಅವ್ರು ತಂದು 1 ವರ್ಷ ಸರಿಯಾಗಿ ಉಪಯೋಗಿಸಲೇ ಇಲ್ಲ. ಅದರ ಬೆಲೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಅವರ ಕೈಯಲ್ಲಿ ದೇವರು ಕೊಡಿಸಿದ್ರು. ಅದು ಇಲ್ಲದ ಹೋದರೆ ನಾನು ರಾತ್ರಿ ಕೂಡ ಇಲ್ಲಿ ಮಲಗಲು ಸಾಧ್ಯವಾಗ್ತಿರಲಿಲ್ಲ. ನೋಡಿ, ದೇವರಿಗೆ ಸ್ತೋತ್ರವಾಗಲಿ. ಅದು ಮಾತ್ರವಲ್ಲ, ನಾನು ಇಲ್ಲಿಗೆ ಈ ಸ್ಥಳಕ್ಕೆ ಬಂದು 2 ವರ್ಷದಲ್ಲೇ ಒಂದು ಫ್ಯಾನ್ ತೆಗೆದುಕೊಂಡು ಇವತ್ತು ಅದು ಆಯಿತು 13 ವರ್ಷ ಆಯಿತು. ಆ ಫ್ಯಾನ್, ಉಷಾ ಫ್ಯಾನು ಒಂದು ಸಲ ಮಾತ್ರ ಮೋಟ್ರ್ ಹೋಗಿ ಒಂದು 800 ರೂಪಾಯಿ ಚಿಲ್ಲರೆ ಖರ್ಚಾಯಿತು 13 ವರ್ಷಕ್ಕೆ. ಅದು ಕೂಡ ಚೆನ್ನಾಗಿ ಓಡುವ ಹಾಗೆ, ಬೇಕಾದಾಗೆ ಬಲ್ಬ್ಗಳು, ಸ್ಟವ್ಗಳು, ಎಲ್ಲವನ್ನ ಸೌಕರ್ಯವನ್ನು ದೇವರು ನನ್ನ ಕೊಟ್ಟು, ಏನೂ ಇಲ್ಲದಂಥವನ್ನ ದೇವರು ಇವತ್ತು ಬಹಳ ಒಂದು ದೊಡ್ಡ ಅದ್ಭುತ ರೀತಿಯಲ್ಲಿ ನನ್ನನ್ನು ನಡೆಸುವವರಾಗಿದ್ದಾರೆ. ನನಗೆ ಎಲ್ಲಿಂದಲೂ ಯಾವ ಸಂಬಳವಿಲ್ಲ, ಯಾವುದೇ ಇಲ್ಲ. ಒಂದು ವಿಶ್ವಾಸಿಗಳು, ಅವರ ಮಕ್ಕಳು ಇವತ್ತು ನನ್ನನ್ನು ಪೋಷಿಸ್ತಾ ಇದ್ದಾರೆ. ಒಂದು ಸ್ತ್ರೀ ವಿಶ್ವಾಸಿ ಮತ್ತು ಅವರ 2 ಮಕ್ಕಳು. ದೇವರು ಮತ್ತೆ ಏನೋ 100 200 ಆ ಕಡೆಯಿಂದ ಈ ಕಡೆಯಿಂದ ಬರ್ಬೋದು, ಕೊಡ್ಬೋದು. ಆದರೆ ದೊಡ್ಡ ಒಂದು ಸಹಾಯ ಅವರಿಂದ ದೇವರು ಕೊಡಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರು ಯಾರನ್ನು ಆದುಕೊಳ್ತಾರೋ, ಸಂಪೂರ್ಣವಾಗಿ ಭರವಸೆ ಇಟ್ಟಾಗ ದೇವರು ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾರೆ, ಉನ್ನತ ಸ್ಥಿತಿಗೆ ನಮ್ಮನ್ನು ತರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಈ ವಾಕ್ಯವೇ ಸಾಕ್ಷಿ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡಿದ್ದಿ ಎಂಬುದಾಗಿ, ಎಲ್ಲರ ಮುಂದೆ ನಿನ್ನ ಕೊಂಬುಗಳನ್ನು ಎತ್ತಿಸುವೆನು ಅಂತೇಳಿ. ಹಾಗೆ ಇವತ್ತು ನನ್ನ ಕೆಲವರು ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ನೋಡಿದವರಿಗೆ ಮಾತ್ರ ಗೊತ್ತು ಯಾವ ರೀತಿ ಜೀವಿಸ್ತಾ ಇದ್ದೇನೆ ಅಂತ. ಆದರೆ ದೇವರು ಯಾವುದಕ್ಕೂ ಕೊರತೆ ಮಾಡಲಿಲ್ಲ, ನಡೆಸ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 12ನೇ ವಚನ 30-12, ಇದರಿಂದ ಯೆಹೋವನೇ ನನ್ನ ಮನಸ್ಸು ಎಡೆಬಿಡದೆ ನಿನ್ನನ್ನು ಕೀರ್ತಿಸಿರುವುದು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಅಂಥ ಸಮಯದಲ್ಲಿ ಏನು ಮಾಡಬೇಕು? ಅದನ್ನ ಪ್ರಾರ್ಥನೆ ಮಾಡುವಂಥ ಇಂಥ ಸಹಾಯವು ದೇವರಿಂದ ನಮಗೆ ಸಿಕ್ಕಿದ ಮೇಲೆ ಆಟೋಮೆಟಿಕ್ಕಾಗಿ ಪವಿತ್ರಾತ್ಮರು ಏನು ಮಾಡ್ತಾರೆ? ನಮಗೆ ಪ್ರಾರ್ಥಿಸುವಂಥ ಮನಸ್ಸನ್ನು ಕೊಡ್ತಾರೆ. ದೇವರನ್ನು ಕೊಂಡಾಡು, ಸ್ತುತಿಸು, ದೇವರಿಗೊಂದು ಸ್ತೋತ್ರವನ್ನು ಸಲ್ಲಿಸು, ಇತರರಿಗೆ ದೇವರ ಬಗ್ಗೆ ನೀನು ಸಾಕ್ಷಿ ನುಡಿ ಅಂತೇಳಿ ದೇವರೇ ನಮಗೆ ಆ ಪವಿತ್ರಾತ್ಮರ ಮನಸ್ಸನ್ನು ಕೊಡ್ತಾರೆ. ಆವಾಗ ನಾವು ದೇವರನ್ನು ಕೊಂಡಾಡಬೇಕು, ಆರಾಧಿಸಬೇಕು, ಸ್ತುತಿಸಬೇಕು. ಖಂಡಿತ ನಾವು ದೇವರ ಉಪಕಾರವನ್ನು ಪಡೆದು ಸುಮ್ಮನೆ ಬಿಡಬಾರದು. ಸರ್ವ ಸೃಷ್ಟಿ ಮಾಡಿದಂಥ ದೇವರು, ಸರ್ವ ನಾಶ ಮಾಡುವಂಥ ದೇವರು, ಇವತ್ತು ನಮ್ಮ ದೇವರಿಂದ ಆಶೀರ್ವಾದದಲ್ಲಿ ಹುಟ್ಟಿದಂಥವರು ನಾವು, ಒಂದು ಹುಲ್ಲು ಕಡ್ಡಿಗೂ ಸಮಾನ ಇಲ್ಲದವರು. ಇಂಥ ಪಾಪಿಗಳಾದ ನಮ್ಮನ್ನು ದೇವರು ಆರಿಸಿಕೊಂಡು ನಡೆಸುವಾಗ, ಇವುಗಳು ನಡೆಸ್ತಾ ಇರುವಾಗ, ಆಗ ದೇವರಿಗೆ ನಮ್ಮ ಮೇಲೆ ಎಂಥ ಒಂದು ಪ್ರೀತಿ ಇರ್ಬೋದು. ಇದನ್ನು
ನಮಗೆ ನಾವೇ ಒಂದು ಪ್ರಶ್ನೆ ಮಾಡಿಕೊಳ್ಳೋಣ. ಹೀಗಿರುವಾಗ ಅದು ಮಾತ್ರವಲ್ಲ, ದೇವರನ್ನು ಅರಿಯದ ಕಾಲದಲ್ಲಿ ಕೂಡ ನಮ್ಮ ಹಿರಿಯರ ಮೂಲಕವೂ ನಮ್ಮ ಮೂಲಕವೂ ಬಂದು ಹೋದ ಅನೇಕ ಅಪರಾಧಗಳಿಂದ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವವರನ್ನ ವಿರೋಧಿಗಳ ಕೈಯಿಂದಲೂ ನಾನಾ ರೀತಿಯ ದೆವ್ವಗಳ ಕೈಯಿಂದಲೂ ಸೈತಾನನ ಕೈಯಿಂದಲೂ ಸೈತಾನ ದೆವ್ವ ಎಲ್ಲ ಒಂದೇ ರೋಗ ರುಜಿನಗಳಿಂದಲೂ ಪಾರು ಮಾಡಿ ನಮ್ಮನ್ನು ನಡೆಸ್ತಾ ಇರುವಾಗ, ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ನಮ್ಮ ಮೇಲೆ ಎಂಥ ಪ್ರೀತಿ ಇರ್ಬೋದು. ಆಗಿರುವಾಗ ದೇವರನ್ನು ಮರೆಯಲು ಸಾಧ್ಯವೋ? ಖಂಡಿತವಾಗಿ ದೇವರನ್ನು ಸ್ತುತಿಸಬೇಕು, ಕೊಂಡಾಡಬೇಕು, ಆರಾಧಿಸಬೇಕು. ಇತರರಿಗೆ ದೇವರ ಬಗ್ಗೆ ತಿಳಿಸುವುದು ನಮಗೆ ಸಮಯ ಬಂದಾಗ ತಿಳಿಸಬೇಕು. ನನ್ನ ದೇವರೇ, ನಿನ್ನನ್ನು ಸದಾ ಕಾಲವು ಸ್ತುತಿಸುವೆನು. ನೋಡಿ, ಅದೊಂದು ಮಾತು ಕೂಡ ಹೇಳಿದರು. ಯಾರೋ? ದಾವೀದರಸರು. ಸದಾ ಕಾಲ ಅಂದರೆ ನಮ್ಮ ಜೀವಿತ ಕಾಲವೆಲ್ಲ ನಾನು ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇನೆ. ಇದು ಆಗಲೇ ಹೇಳಿದ ಹಾಗೆ ಜೀವಿತ ಕಾಲ ಅಂದರೆ ಒಂದು ವೇಳೆ ವಯಸ್ಸಾಗ್ತಾ ಬಂದಾಗೆ ಜ್ಞಾನದ ಕೊರತೆ ಆಗ್ಬೋದು, ಮಾತಾಡೋಕ್ಕೆ ಆಗದಾಗೆ ಆಗ್ಬೋದು. ಆಗ ದೇವರನ್ನು ಸ್ತುತಿಸಲಿಕ್ಕೆ ಆಗ್ತದೋ? ಇಲ್ಲ. ಆದರೆ ನನ್ನ ಜ್ಞಾನ ಇರುವಷ್ಟಕ್ಕೂ ನಾವು ಬೇಡಿಕೊಳ್ಬೇಕು. ದೇವರೇ, ಕೊನೆಯ ಉಸಿರು ಎಳೆಯುವ ತನಕ ನನಗೆ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸು. ಅಲ್ಲಿವರೆಗೆ ನಾನು ನಿನ್ನ ನಾಮವನ್ನು ಸ್ತುತಿಸಬೇಕು, ನನ್ನನ್ನು ಆಶೀರ್ವದಿಸು ನೀನೆಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಸದಾ ಕಾಲ. ಅದುವೇ ದೇವರ ನಾಮಕ್ಕೆ ಸ್ತೋತ್ರ. ಕೀರ್ತನೆಗಳಲ್ಲಿ 30ನೇ ಕೀರ್ತನೆ ಮುಕ್ತಾಯವಾಯಿತು. ಈಗ 31ನೇ ಕೀರ್ತನೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಷ್ಟದಲ್ಲಿರುವವರು ವಿಶ್ವಾಸದಿಂದ ಪ್ರಾರ್ಥಿಸುವುದು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಒಂದು ವೇಳೆ ದೇವರು ನಮ್ಮನ್ನು ಆದುಕೊಂಡರು, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ನಡೆಸ್ತಾ ಇದ್ರು. ಅದರ ಮಧ್ಯದಲ್ಲಿಯೂ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ. ವಿರೋಧಿಗಳಿಂದ ಬರ್ಬೋದು, ಮಳೆಯಿಂದ ಬರ್ಬೋದು, ಗಾಳಿಯಿಂದ ಬರ್ಬೋದು, ಚಳಿಯಿಂದ ಬರ್ಬೋದು, ಬಿಸಿಲಿನಿಂದ ಬರ್ಬೋದು. ಇತರ ಶತ್ರುಗಳು ಕೂಡ ನಮಗೆ ಬೇಕಾದಷ್ಟು ಬರ್ಬೋದು. ಅಥವಾ ಸರಿಯಾದ ಆಹಾರ ಪದಾರ್ಥ, ನೀರು ಇಲ್ಲದೆ ಅದರಿಂದಲೂ ನಮಗೆ ಬರ್ಬೋದು. ಲೋಕಕ್ಕೆ ಬಂದಂಥ ಒಂದೊಂದು ಅಂಟು ಕಾಯಿಲೆಗಳು ಕೂಡ ನಮಗೆ ಬರ್ಬೋದು. ಆ ಸಮಯದಲ್ಲಿ ಕೂಡ ನಾವು ಏನು ಮಾಡಬೇಕು? ಅಯ್ಯೋ, ನನಗೆ ಕಷ್ಟ ಬಂತಲ್ಲಪ್ಪ, ದೇವರು ನನಗೆ ಆಗದನ್ನು ಚೆನ್ನಾಗಿಟ್ಟ, ಈಗ ನಾನು ಏನು ಮಾಡಿದ್ದೇನೆ, ಈ ದೇವರು ಎಲ್ಲಿ ಹೋದ, ದೇವರು ನನಗೆ ಏನು ಸಹಾಯ ಮಾಡಿದ ಅಂತ ಹೇಳುವಂಥ ಯೋಚನೆಗಳೆಲ್ಲ ಬರುತ್ತವೆ. ಇದು ಸೈತಾನನಿಂದ, ದುಷ್ಟಶಕ್ತಿಯಿಂದ ಬರುವಂಥದ್ದು. ಏನೇ ಆದರೂ ನಾವು ಕಷ್ಟ ಬಂದರೂ ದೇವರನ್ನು ಸ್ತುತಿಸುವುದು ಬಿಡಬಾರ್ದು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಉದಾಹರಣೆಗೆ ಈಗ ಅಬ್ರಹಾಮು, ಇಸಾಕ್, ಯಾಕೋಬ ಅವರನ್ನೆಲ್ಲ ದೇವರು ಆರಿಸಿಕೊಂಡು ನಡೆಸಿದ್ರು ಕೂಡ ಏನಾಯಿತು? ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಗುರಿಯಾದರು. ದೇವರಲ್ಲಿ ಪ್ರಾರ್ಥಿಸ್ತಾ ಬಂದರು. ಆಗ ಅದನ್ನು ಸಹಿಸಿಕೊಳ್ಳುವಂಥ ಜ್ಞಾನ, ಶಕ್ತಿ, ಉಪಾಯವನ್ನು ದೇವರೇ ಅವರಿಗೆ ತೋರಿಸಿದರು. ಕಾವಲು ದೂತರ ಮೂಲಕ ರಕ್ಷಿಸಿದರು. ಪವಿತ್ರಾತ್ಮದ ಪರಮಾತ್ಮನ ಮೂಲಕ ದೇವರು ಅವರನ್ನು ನಡೆಸಿದರು. ಇದು ಇವತ್ತು ನಮ್ಮ ಜೀವಿತದಲ್ಲಿ ದಾವೀದರಸರು ಕೂಡ ಹಾಗೆ ಪ್ರಾರ್ಥಿಸಿದರು. ಇದು ನನ್ನ ಜೀವಿತದಲ್ಲಿ ಕೂಡ ಆಗಾಗ ಬಹಳ ಸಲ ಹೇಳಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅನೇಕ ಪ್ರವಾದಿಗಳು ಕೂಡ ಈ ಹೊಸ ಒಡಂಬಡಿಕೆಯಲ್ಲಿ ಸಾಕ್ಷಿಗಳು ಕೂಡ ನಾನಾ ರೀತಿ ಕಷ್ಟಪಟ್ಟರು. ಆದರೆ ಅದು ಬರುವಂಥದ್ದು. ಅದಕ್ಕೆ ದೇವರು ಮನುಷ್ಯನ ಅವತಾರವೆತ್ತಿ ಬಂದು 33 ವರ್ಷ ಜೀವಿಸುವಾಗ, ತಾಯಿಯ ಗರ್ಭದಲ್ಲಿ, ಮರಿಯಮ್ಮನ ಗರ್ಭದಲ್ಲಿ ದೇವರು ಬೆಳೀತಾ ಇರುವಾಗ, ಆಗಲಿಯಾಗ ಇವರಿಗೆ ಯಾರಿಗೆ ಈ ಭೂಲೋಕದಲ್ಲಿ ದೇವರ ತಂದೆ ಜೋಸೆಫಿಗೂ ಮರಿಯಮ್ಮನಿಗೂ ಕಷ್ಟ ಬಂದೇ ಬಂತು. ಸೈತಾನ ಬಾಧಿಸಿದೆಂಬುದಾಗಿ ಕೂಡ ಇದನ್ನು ನಾವು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲಲ್ಲಿ ವಿಷಯವಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜನನ ಸಮಯದಲ್ಲಿ ಕಂಸ ಅಂದರೆ ಬೈಬಲಲ್ಲಿ ಸೈತಾನ, ಅಲ್ಲಿ ಕಂಸ ಅಂದರೆ ದುಷ್ಟಶಕ್ತಿ ಅಂತ ಇದೆ. ಯಾವ ರೀತಿ ಬಾಧಿಸಿದ, ಏನೆಲ್ಲ ಮಾಡಿದೆಂಬುದನ್ನು ನಾವು ಮಹಾಭಾರತದಲ್ಲಿ ಕೂಡ ತಿಳ್ಕೊಳ್ಬಹುದು. ಕುರಾನಲ್ಲಿ ನೋಡುವಾಗ ಮಹಮ್ಮದ್ ಪೈಗಂಬರವರಿಗೂ ಕೂಡ ದೇವರನ್ನು ಅರಿತವರೇ ಯಾವ ಕಷ್ಟ ಕೊಟ್ಟರು, ಶಿಕ್ಷೆ ಕೊಟ್ಟರು, ಕಡೆಗೆ ಏನು ಮಾಡಿ ಅವರನ್ನು ಕೊಂದು ಹಾಕಿದ್ರು ಕೂಡ ಅದು ಕೂಡ ಕುರಾನಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅಂಥ ಸಮಯದಲ್ಲಿ ಕೂಡ ನಾವು ಏನು ಮಾಡಬೇಕು? ಯೋಬನ ಜೀವಿತ ಅಂತೂ ಗೊತ್ತೇ ಇದೆ, ಹಿಂದೆ ನಾವು ತಿಳ್ಕೊಂಡಿದ್ದೇವೆ ಇದನ್ನು ಚೆನ್ನಾಗಿ. ಹೆಂಡತಿ ಬಿಟ್ಟು ಹೋದ್ರು, ಮಕ್ಕಳು ಹೋದ್ರು, ಆಸ್ತಿ ಹೋಯಿತು, ಪಾದದಿಂದ ನೆತ್ತಿಯವರೆಗೆ ಕೆಟ್ಟ ಹುಣ್ಣುಗಳು ಕೆರ್ಕೊಂಡು ಬಿದ್ದ, ಬೂದಿಗುಂಡಿಲಿ ಬಿದ್ದ. ವಿರೋಧಿಗಳು, ಅವರ ಸ್ನೇಹಿತರು ಹತ್ತಿರ ಬರಲಿಲ್ಲ, ದೂರದಿಂದ ಹೀಯಾಳಿಸಿದ್ರು. ಆದರೂ ಏನಾಯಿತು? ದೇವರನ್ನ ಬಿಟ್ಟರೆ ಯೋಬ ಬಿಡಲಿಲ್ಲ. ಕೊನೆ ಕಾಲದಲ್ಲಿ ನಷ್ಟವಾದ 2ರಷ್ಟು ಎಲ್ಲವನ್ನ ಕೊಟ್ಟರು. ಬಿಟ್ಟು ಹೋದ ಹೆಂಡತಿ ವಾಪಸ್ಸು ಬಂದಳು. ಈ ರೀತಿಯಲ್ಲೆಲ್ಲ ಆಗಿ ಹೋಯಿತು. ಆಗಿದ್ದು ನಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ದೇವರನ್ನೇ ನಾವು ಸ್ತುತಿಸಿ ಮುಂದೆ ಹೋಗಬೇಕು.
ಸತ್ತರೆ ಸಾಯಲಿ, ಬದುಕಿದರೆ ಬದುಕಲಿ ಅಂತ. ಅದಕ್ಕೆ ಯೋಹನ ಪುಸ್ತಕದಲ್ಲಿ ಕೂಡ ದೇವರು ಹೇಳಿದ್ದಾರೆ, ನೀನು ನಂಬಿಕಸ್ಥನೇ, ಸಾಯಬೇಕಾದ್ರೂ ನಂಬಿಕಸ್ಥನಾಗಿರು ಅಂತೇಳಿ. ಹಾಗೆ ಅದು ಕೂಡ ಇವತ್ತು ಒಂದು ಅನೇಕ ಪ್ರವಾದಿ ಸಾಕ್ಷಿಗಳು ದೇವರ ವಿಷಯದಲ್ಲಿ ಬಂದಿದ್ದು ದೇವರು ಆದುಕೊಂಡಂಥ ನಮಗೆ ಕೂಡ ಬರುತ್ತದೆ ಅಂತ ಒಂದು ಉದಾಹರಣೆಯನ್ನು ತೋರಿಸಿಕೊಟ್ಟರು. ದೇವರ ನಮಗೆ ಸ್ತೋತ್ರ. 31:1 ಯೆಹೋವನೇ, ನಿನ್ನ ಮೊರೆ ಹೊಕ್ಕಿದ್ದೇನೆ, ನನಗೆ ಎಂದಿಗೂ ಆಶಾಭಂಗ ಪಡಿಸಬೇಡ, ನಿನ್ನ ನೀತಿಗನುಸಾರವಾಗಿ ನನ್ನನ್ನು ರಕ್ಷಿಸು. ದೇವರೇ, ಇದು ನಮ್ಮ ಜೀವಿತಕ್ಕೆ ನನಗೆ ನೀನು ರಕ್ಷಣೆ ಕೊಟ್ಟಿದ್ಯಾ, ನನ್ನನ್ನು ರಕ್ಷಿಸಿದ್ಯಾ, ನಿನ್ನ ಮೊರೆ ಹೊಕ್ಕಿದ್ದೇನೆ, ನಿನ್ನನ್ನೇ ನಂಬಿದ್ದೇನೆ, ನಿನ್ನ ನೀತಿಗನುಸಾರ, ನಿನ್ನ ಪ್ರೀತಿಯಲ್ಲಿ ನಿನ್ನ ಚಿತ್ತಾನುಸಾರವಾಗಿ ನನ್ನನ್ನು ನಡೆಸು, ಯಾವುದೇ ಕಾರಣಕ್ಕೂ ನಿನ್ನಿಂದ ದೂರ ಹೋಗದ ಹಾಗೆ ನನ್ನನ್ನು ಆಶೀರ್ವದಿಸಪ್ಪ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಕೈ ಬಿಡಬೇಡ, ನಿನ್ನ ಪವಿತ್ರ ಆತ್ಮನ ಮೂಲಕ ನಡೆಸು ಅಂಥೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುವವರಾಗಬೇಕು. 2ನೇ ವಚನ, ಕಿವಿಗೊಟ್ಟು ಕೇಳಿ ಬೇಗ ನನ್ನನ್ನು ಬಿಡಿಸು, ನನ್ನನ್ನು ರಕ್ಷಿಸುವ ಆಶ್ರಯಗಿರಿಯ ದುರ್ಗ ಸ್ಥಾನವೂ ಆಗಿರು. ನನ್ನ ಪ್ರಾರ್ಥನೆಯನ್ನು ಬೇಗ ಕೇಳು. ಎಲ್ಲ ಕಷ್ಟ ಸಂಕಟ ದುಃಖಗಳಿಂದ ನನ್ನನ್ನು ರಕ್ಷಿಸುವ ದುರ್ಗ ಅಂದರೆ ಏನು? ಬಲವಾದ ಒಂದು ಸ್ಥಾನ. ರಕ್ಷಿಸುವನು ನೀನೇ ಆಗಿದ್ದೀಯಾ, ನೀನೇ ನನಗೆ ಆಧಾರವಾಗಿದ್ದೀಯಾ ಅಂತ ಇದರ ಅರ್ಥ. ನನ್ನನ್ನು ನೀನು ಬಿಡಿಸಪ್ಪ, ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟು ಅಂತ ಇದರ ಅರ್ಥ. ನಾವು ಕೂಡ ಹಾಗೆ ಪ್ರಾರ್ಥಿಸಬೇಕು ಕಷ್ಟ ಸಂಕಟ ದುಃಖಗಳು ಬಂದಾಗ. 3ನೇ ವಚನ, ನೀನೇ ನನ್ನ ಬಂಡೆಯೂ ಕೋಟೆಯೂ ಆಗಿದ್ದೀಯಲ್ಲ. ನೀನೇ ನನ್ನ ಬಂಡೆ ಅಂದರೆ ಏನು? ಕಲ್ಲು. ಈ ಕಲ್ಲಿನ ಒಂದು ಬಂಡೆ ಏನಾಗ್ತದೆ? ಭದ್ರವಾಗಿರ್ತದೆ. ಅದೇ ರೀತಿ ನೀನು ನನ್ನ ಬಂಡೆ ಅಂದರೆ ನನ್ನ ಆಧಾರ, ನನ್ನನ್ನು ರಕ್ಷಿಸುವ ಗುರಾಣಿ ನೀನೇ. ಕಲ್ಲಿಗಿಂತಲೂ ಕಲ್ಲನ್ನು ಸೃಷ್ಟಿ ಮಾಡಿದವನು ಮಣ್ಣೊಳಗೂ ಕೂಡ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರೊಂದು ಮಾತಿಗೆ ಸಿಡಿಲಿಗೂ ಕಲ್ಲು ಪುಡಿ ಪುಡಿ ಆಗ್ತದೆ. ಆಗ ಅದಕ್ಕಿಂತಲೂ ದೊಡ್ಡ ಬಂಡೆ ಯಾರು? ದೇವರಾಗಿದ್ದಾರೆ. ಹಾಗೆ ನನ್ನ ನಿಜವಾದ ರಕ್ಷಕನು ನೀನೇ ಆಗಿದ್ದೀಯಲ್ಲ, ನನ್ನನ್ನು ನೀನೇ ರಕ್ಷಿಸು ಅಂತ. ಇದು ನಮ್ಮ ಪ್ರಾರ್ಥನೆ. ಆದ್ದರಿಂದ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ಬಿಡಿಸು. ಹಾಗೆ ಇವತ್ತು ಈ ಶತ್ರುಗಳ ಕೈಯಿಂದಲೂ ಕೂಡ ನಿನ್ನ ಹೆಸರಿನ ನಿಮಿತ್ತ ನೋಡೋರು ಏನು ಹೇಳ್ತಾರೆ? ನೋಡಪ್ಪ, ಅವನು ಬಹಳ ವಿಶ್ವಾಸದಲ್ಲಿ ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದಾನೆ, ಎಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ದೇವರಿಂದ ದೂರ ಬರುವುದಿಲ್ಲ. ನೋಡಿ, ದೇವರೇ ಅವರನ್ನು ರಕ್ಷಿಸಿದರು, ಯಾವುದಕ್ಕೂ ಹೆದರುವುದಿಲ್ಲ, ದೇವರವನಿಗೆ ಬೇಕಾಗಿದ್ದೆಲ್ಲವನ್ನ ಕೊಟ್ಟು ನಡೆಸ್ತಾ ಇದ್ದಾರೆ ಅಂತ ಇತರರು ಕೂಡ ಮಾತನಾಡಿಕೊಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಈ ರೀತಿ ನಾವು ಕೂಡ ಪ್ರಾರ್ಥಿಸುವವರಾಗಿರಬೇಕು. ನನ್ನ ಆಶ್ರಯಗಿರಿ ದುರ್ಗವು ನೀನೇ ಆಗಿದ್ದಿ, ಬಂಡೆಯು ಕೋಟೆಯು ನೀನು ಆಗಿದ್ದಿ. ಈಗ ಕೋಟೆ ತೆಳೋತಿಗೆ ಒಂದು ದೊಡ್ಡ ಅರಸರು ಇರುವಾಗ, ಅರಮನೆ ಇರುವಾಗ ಕೋಟೆ, ಆ ಕೋಟೆಗೆ ಸುತ್ತಲೂ ಯಾರು ಇರ್ತಾರೆ? ಇವತ್ತಲ್ಲಿ ಪೊಲೀಸ್ನವರು ಇರ್ಬೋದು, ಸೆಕ್ಯೂರಿಟಿ ಗಾರ್ಡ್ಗಳು ಇರ್ಬೋದು, ಪೊಲೀಸ್ನವರು ಇರ್ಬೋದು. ಸೆಕ್ಯೂರಿಟಿ ಗಾರ್ಡ್ಗಳಿಂದ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಪೊಲೀಸ್ನವರಿಂದ ಸ್ವಲ್ಪ ಅಥವಾ ಸೈನಿಕರು ಇದ್ದಾರೆ. ನಮ್ಮ ಇಡೀ ಭಾರತ ದೇಶದ ಸುತ್ತಲೂ ದೇಶವನ್ನು ಕಾಯುವವರು ಯಾರು? ಸೈನಿಕರಾಗಿದ್ದಾರೆ. ಶತ್ರುಗಳನ್ನು ಸದೆಬಡಿಯೋರು ಅವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆಗ ಅದಕ್ಕಿಂತಲೂ ನಮ್ಮ ದೊಡ್ಡ ಸೈನಿಕ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆಗ ನಮ್ಮ ಕಷ್ಟಗಳು ಬಂದಾಗ ಕೂಡ ಎಲ್ಲವೂ ನೀನೆಪ್ಪ, ನಮ್ಮನ್ನು ಬಿಡಿಸಿ ಕಾಪಾಡು, ನನಗೆಲ್ಲೋ ರಕ್ಷಣೆ ನಿನ್ನಿಂದಲೇ ಹೊರತು ಬೇರೆ ಯಾರಿಂದಲೂ ರಕ್ಷಣೆ ಇಲ್ಲಪ್ಪ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದಾರಿ ತೋರಿಸಿ ನಡೆಸು ಎಂಬುದಾಗಿ 4ನೇ ವಚನ, ಶತ್ರುಗಳು ನನಗೆ ರಹಸ್ಯವಾಗಿ ಒಡ್ಡಿದ ಬಳೆಯೊಳಗೆ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು. ನೋಡಿ, ಶತ್ರುಗಳು ಏನು ಮಾಡ್ತಾರೆ? ಎದುರುಗಡೆ ಒಂದೊಂದು ಶತ್ರುಗಳು ನೇರವಾಗಿ ಬಂದು ನಾನಾ ಥರ ಶಿಕ್ಷೆ ಕೊಡೋಕ್ಕೆ ನಮಗೆ ಪ್ರಯತ್ನ ಮಾಡ್ತಾರೆ. ಅದಾದರೂ ನೇರವಾಗಿ ಬರ್ತಾರೆ. ಇನ್ನೊಬ್ಬೊಬ್ಬರು ಚೆನ್ನಾಗಿ ಮಾತನಾಡಿಕೊಂಡು ನಮಗೆ ಸಹಾಯ ಮಾಡುವವರಾಗೆ ಮಾತಾಡಿಕೊಂಡು ಅಲ್ಪ ಸ್ವಲ್ಪ ಸಹಾಯ ಮಾಡಿಕೊಂಡು ಎದುರುಗಡೆ ಒಂದು ಮಾತು, ಹಿಂದುಗಡೆಯಿಂದ ಒಂದು ಮಾತು ಮಾತಾಡಿಕೊಂಡು ಬೇರೆ ವೈರಿಗಳನ್ನು ಶತ್ರುಗಳನ್ನು ಏನು ಮಾಡ್ತಾರೆ? ಅವರಿಗೆ ದುಡ್ಡು ಕೊಟ್ಟು ಹಾಗೆ ಮಾಡಿ ಅವ್ರನ್ನ ಹೀಗೆ ಮಾಡಿ ಹೊಡೀರಿ, ಕೈ ಕಾಲು ಮುರಿಯಿರಿ, ಕೊಲೆ ಮಾಡಿ, ಎಲ್ಲೆಲ್ಲೋ ಹೆಣಗಳನ್ನು ತೆಗೆದುಕೊಂಡು ಹೋಗಿ ಬಿಸಾಡಿ ಎಂಬುದಾಗಿ ಕೂಡ ಎಲ್ಲೆಲ್ಲಿಂದಲೋ ಜನಗಳನ್ನು ಕರ್ಕೊಬಂದು ಏನೇನೋ ಮಾಡಿಸ್ತಾರೆ. ಕಡೆಗೆ ಅದರ ಕಂಡು ಹಿಡಿದಾಗಿ ಕೂಡ ಮಾಡ್ತಾರೆ. ಇಂಥ ಬಲೆಯನ್ನು ಕೂಡ ಒಡ್ಡುತ್ತಾರೆ ಶತ್ರುಗಳು. ಆಗ ಅಂಥವರಿಂದ ಕೈಯಿಂದ ನನ್ನನ್ನು ನೀನು ತಪ್ಪಿಸಪ್ಪ ಅಂತೇಳಿ ಏನು ಮಾಡ್ತಾರೆ? ನಾವು ಪ್ರಾರ್ಥಿಸಬೇಕು. ಈಗ ಒಂದು ಕಡೆ ಹಕ್ಕಿಗಳನ್ನ ಹಿಡಿಲಿಕ್ಕೆ ಹಕ್ಕಿ ಹಿಡಿಯೋರು ಏನು ಮಾಡ್ತಾರೆ? ಬಲೆ ಒಡ್ಡುತ್ತಾರೆ.
ಆಗ ಒಂದೊಂದು ಪಕ್ಷಿಗಳು ಅದನ್ನು ನೋಡಿ ಅದರ ಮೇಲೆ ಅಥವಾ ಅದರ ಸೈಡಲ್ಲಿ ಹಾರಿಕೊಂಡು ಹೋಗುವಾಗ ದೇವರವರಿಗೆ ಆ ಜ್ಞಾನವನ್ನು ಕೊಡ್ತಾರೆ, ಅಲ್ಲಿ ಸಿಕ್ಕಿ ಬೀಳುವುದಿಲ್ಲ. ಆಗ ದೇವರು ಯಾರನ್ನು ಕರೆದಿದ್ದಾರೋ, ಯಾರ ಮೇಲೆ ದೇವರಿಗೆ ಪ್ರೀತಿ ಇದೆಯೋ, ಯಾರು ಸರಿಯಾಗಿ ದೇವರನ್ನು ಹಿಂಬಾಲಿಸಿ ನಡೀತಾರೋ ಆಗ ಅಂಥ ವೈರಿಗಳ ಕೈಯಿಂದ ದೇವರು ತಪ್ಪಿಸಿ ಕಾಪಾಡುತ್ತಾರೆ. ಉದಾಹರಣೆಗೆ ದಾವೀದ ಅರಸರು ಅವರ ಮಗನೇ ಕೊಲ್ಲಲು ಬಂದಾಗ ಏನು ಮಾಡಿದ್ರು? ಗಂಡ ಹೆಂಡತಿಯನ್ನು ಕಾಡೊಳಗೆ ನಡೆಸಿದ್ರು. ನೋಡಿ, ಅಲ್ಲಿ ಅವರನ್ನು ದೇವರು ರಕ್ಷಿಸಿದ್ರು. ಅವರ ಸ್ವಂತ ಮಾವ ಅಳಿಯನನ್ನು ಕೊಲ್ಲಕ್ಕೆ ನೋಡ್ದ, ಆಗ ಸ್ವಂತ ಮಾವನ ಕೈದಲ್ಲಿ ದೇವರು ರಕ್ಷಿಸಿದ್ರು ಅಳಿಯನನ್ನು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಕೂಡ ನನ್ನ ಜೀವಿತದಲ್ಲಿ ಕೂಡ ಬಹಳ ಮಟ್ಟಿಗೆ ನಡೆದು ಹೋಯಿತು. ಏನೇನೋ ಮಾಡಬೇಕು ಅಂತ ಯೋಚನೆ ಮಾಡಿದ್ರು, ಏನೇನೋ ನನಗೆ ಫೋನ್ ಮಾಡಿದ್ರು, ನೀನು ಹುತ್ತದೊಳಗೆ ನುಗ್ಗಿದ್ರು ನಿನ್ನ ನಾವು ಬಿಡುವುದಿಲ್ಲ, ಅಲ್ಲಿ ಹೋಗಿ ಅಡಗಿಕೊಂಡಿದ್ಯಾ, ಇಲ್ಲಿ ಹೋಗಿ ಅಡಗಿಕೊಂಡಿದ್ಯಾ ಅಂತೇಳಿ. ಆದರೆ ಅಲ್ಲಿವರೆಗೆ ಬಂತು. ಆದರೆ ದೇವರು ಯಾವ ದಿವಸ ಏನು ಮಾಡಬೇಕು, ಎಲ್ಲಿಗೆ ತಲುಪಿಸಬೇಕು ಅಂತ ಹೇಳಿ ಅಲ್ಲಿಗೆ ತಲುಪಿಸುವ ಹಾಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಾ ದೇವರು ನನ್ನನ್ನು ಶತ್ರುಗಳ ಬಲೆಯಿಂದಲೂ ತಪ್ಪಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿಯೂ ದೇವರಿಂದ ಸಹಾಯ ಅಂತ ಸಮಯದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರಿಗೊಂದು ಸ್ತೋತ್ರವನ್ನು ಕೂಡ ನಾವು ಸಲ್ಲಿಸಬೇಕಾಗಿದೆ. 5ನೇ ವಚನ, ನೀನೇ ನನಗೆ ಆಧಾರವಲ್ಲವೇ? ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. ಯೆಹೋವನೇ, ನಂಬಿಕೆಯುಳ್ಳ ದೇವರೇ, ನನ್ನನ್ನು ವಿಮೋಚಿಸಿದ್ದಿ. ನೀನೇ ನನಗೆ ಆಧಾರ, ಸಂಪೂರ್ಣ ಭರವಸೆಯನ್ನು ಇಟ್ಟರು. ನೀನೇ ನನಗೆ ಆಧಾರ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಇದು ಪವಿತ್ರ ಗ್ರಂಥ ಕನ್ನಡ ಬೈಬಲಲ್ಲಿ ನೀನೇ ನನಗೆ ಶ್ರೀನಿವಾಸ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇದು ನಮ್ಮ ಕನ್ನಡದಲ್ಲಿ ಮತ್ತು ಸಂಸ್ಕೃತದಲ್ಲಿ ಶ್ರೀನಿವಾಸ ಅಂದರೆ ದೇವರೇ ನಮಗೆ ಆಧಾರ, ದೇವರೇ ನಮಗೆ ಶ್ರೀನಿವಾಸ ಅಂತ. ಅದರಲ್ಲಿ ಏನು ತಪ್ಪು ತಿಳ್ಕೊಳ್ಬಾರ್ದು. ಅದು ಹಿಂದೂಗಳ ದೇವರು, ವಿಗ್ರಹಗಳು ಅಂತ ಅಲ್ಲ. ಅದೊಂದು ಹೆಸರಿನ ಅರ್ಥ. ಶ್ರೀನಿವಾಸ ಅಂದರೆ ಆಧಾರ ಅಂತ ಅದರ ಅರ್ಥ. ಅದಕ್ಕೆ ದಾವೀದ ಅರಸರು ಹೇಳುವುದು, ನೀನೇ ನನಗೆ ಆಧಾರವಲ್ಲವೇ? ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. ಕಷ್ಟ, ಸಂಕಟ, ದುಃಖದಲ್ಲಿ ದೇವರು ರಕ್ಷಿಸಿದ ಮೇಲೆ ಹಾಗೆ ನಾವು ಕೂಡ ನನ್ನ ಆತ್ಮ, ಶರೀರ, ಪ್ರಾಣ ಪ್ರತಿಯೊಂದು ನಿನ್ನದೆಪ್ಪ, ನೀನೇ ನಮ್ಮನ್ನು ನಡೆಸು, ನನ್ನ ಆತ್ಮ ನೀನೇ, ನಿನ್ನ ಬಿಟ್ಟು ನಾವು ಏನು ಮಾಡೋಕ್ಕಾಗೋದಿಲ್ಲ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ನೋಡಿ, ಉದಾಹರಣೆಗೆ ಯೇಸುಸ್ವಾಮಿ ಕೂಡ ಮನುಷ್ಯರಾಗಿ ಬಂದಾಗ ಶಿಲುಬೆ ಮೇಲೆ ಕೊನೆಯ ಮಾತನ್ನು ಹೇಳಿದರು, ತಂದೆ ನನ್ನ ಆತ್ಮವು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಅಂತ ಹೇಳಿ ಪ್ರಾಣವನ್ನು ಬಿಟ್ಟರು. ಅಂದರೆ ನೀನೇ ನನಗೆ ಆಧಾರ ಅಂತ ಅವರು ಮನುಷ್ಯರಾಗಿದ್ದಾಗ ಪ್ರಾರ್ಥಿಸಿದ್ದು ನಮ್ಮ ಜೀವಿತಕ್ಕೂ ಕೂಡ ಒಂದು ಆಧಾರವಾಗಿದೆ. ಯೆಹೋವನೇ, ನಂಬಿಕೆಯುಳ್ಳ ದೇವರೇ, ನನ್ನನ್ನು ವಿಮೋಚಿಸಿದ್ದಿ. ನಂಬಿಕೆಯುಳ್ಳ ದೇವರು ಯೆಹೋವನೇ ಅಂದರೆ ಪರಮಾತ್ಮನೇ, ನೀನೇ ನಂಬಿಕೆಯುಳ್ಳ ದೇವರಪ್ಪ. ನನಗೆ ಸಂಪೂರ್ಣ ನಿನ್ನ ಮೇಲೆ ನಂಬಿಕೆ. ನನ್ನನ್ನು ನೀನು ರಕ್ಷಣೆ ಕೊಟ್ಟಿದ್ದಿ, ಇನ್ನೂ ನನಗೆ ರಕ್ಷಣೆ ಕೊಡೋನು ನೀನಾಗಿದ್ದು, ನಿನ್ನ ಮೇಲೆ ನನಗೆ ಭರವಸೆ ಎಂಬುದಾಗಿ ದಾವೀದ ಅರಸರು ಪೂರ್ಣ ಆತ್ಮ, ಪ್ರಾಣ, ವಿಶ್ವಾಸದಿಂದ ದಾವೀದ ಅರಸರು ಪ್ರಾರ್ಥಿಸಿದರು. ಇದು ನಾವು ಕೂಡ ಕಷ್ಟ, ಸಂಕಟ, ದುಃಖಗಳ ಸಮಯದಲ್ಲಿ ಇದು ಪ್ರಾರ್ಥಿಸುವಂಥ ಒಂದು ಶಬ್ದವಾಗಿದೆ, ವಚನಗಳಾಗಿವೆ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಕೂಡ ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರನ್ನು ಕ್ಷಮಿಸಿ, ಕಷ್ಟ, ಸಂಕಟ, ದುಃಖದಲ್ಲಿ ಇದ್ದ ನಿಮ್ಮ ಸಹಾಯವನ್ನು ತಿಳಿದುಕೊಂಡು ನಿಮ್ಮನ್ನು ಸ್ತುತಿಸುವಂತೆಯೂ, ಕೊಂಡಾಡುವಂತೆಯೂ, ಆರಾಧಿಸುವಂತೆಯೂ, ನಿಮ್ಮ ಮೇಲೆ ಸಂಪೂರ್ಣ ಭರವಸೆ ಇಡುವಂತೆಯೂ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯಲ್ಲದೆ ಯಾರೂ ನಿಮ್ಮ ಬಳಿಗೆ ಬರಲು ಸಾಧ್ಯವಿಲ್ಲ. ನಿಮ್ಮಿಂದ ಆಶೀರ್ವಾದ ಹೊಂದದೆ ಇರಲು ಕೂಡ ಸಾಧ್ಯವಿಲ್ಲ. ಇದೆಲ್ಲವನ್ನು ಅವರ ಮಕ್ಕಳಿಗೂ ಅವರು ತಿಳಿಸಿ ಅವರನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಉಪಕಾರ, ಪ್ರೀತಿ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಾನು ಕೂಡ ಹೆಚ್ಚೆಚ್ಚಾಗಿ ನೀವು ತಿಳಿದುಕೊಳ್ಳುವಂತೆ ಮಾಡ್ತಾ ಇರುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೀನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲೂ ದೇವರ ಪ್ರೀತಿಯಲ್ಲಿ ಹೇರಳವಾಗಿ ನಡೆಸಲಿ. ಆಮೇನ್.